Hello friends, welcome back to my channel, Lekhapriya's Multipurpose Channel. ಈಗಾಗಲೇ ಲಿಟ್ರಲಿ ಟೈಮ್ ಎಷ್ಟಾಗಿದೆ ಅಂದರೆ ರಾತ್ರಿ 12:30 ಬಂದಿದೆ, ಅಕ್ಕಪಕ್ಕ 12:30 ಮೇಲೆ ಆಗಿದೆ. ಸೊ ನಾನು ಜಸ್ಟ್ ವಿಡಿಯೋ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಇದ್ದೀನಿ. ಸೊ ಇದೊಂದು ವಿಡಿಯೋ ಮಾಡಿ ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು, ತುಂಬಾ ಎಫೆಕ್ಟಿವ್, ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಡಿಯೋ. ಒಂದು ಇಂಗ್ರೀಡಿಯೆಂಟ್, ನಾನು ಫೇಸಿಗೆ ಹಚ್ಕೊಳ್ಳುವಂತಹ ಇಂಗ್ರೀಡಿಯೆಂಟ್ ತುಂಬಾ ಯೂಸ್ಫುಲ್. ಮೋಸ್ಟ್ ಪ್ರಾಬಬ್ಲಿ ಇದು ನಾನು ಕನ್ನಡ ಚಾನೆಲ್ ಪ್ರಪ್ರಥಮ ಬಾರಿಗೆ ಅಂತಾನೆ ಅನ್ಕೋತೀನಿ. ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ಪ್ಲೀಸ್ ಸಾರಿ. ಸೊ ಇವತ್ತು ಈ ಒಂದು ಸ್ಕಿನ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಫೇಶಿಯಲ್ ಸ್ಕಿನ್ ಪ್ಯಾಕ್ ತುಂಬಾ ಈಸಿ, ಎರಡೇ ವಸ್ತುಗಳು ಯೂಸ್ ಮಾಡಿ ಇದನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಏನೇನೆಲ್ಲ ಆಗುತ್ತೆ ಅಂತ ಅಂದರೆ, ನಿಮಗೆ ಇದನ್ನ ಅಪ್ಲೈ ಮಾಡ್ತಾ ಇದ್ರ ಬೆನಿಫಿಟ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಬಟ್ ನಿಮಗೆ ಯಂಗ್ ಲುಕ್ ಕೊಡೋಕ್ಕೆ ಇದು ತುಂಬಾ ಹೆಲ್ಪ್ಫುಲ್, ಐ ಸ್ವೇರ್. ಸೊ ಬನ್ನಿ, ಹಾಗಾದರೆ ಫಸ್ಟ್ ಫೇಸ್ನ ನೀವು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡಿ ವಾರ್ಮ್ ವಾಟರಿಂದ. ನಾನು ವಾಶ್ ಮಾಡ್ಕೊಂಡೇ ಬಂದಿದ್ದೀನಿ. ಆಲ್ಮೋಸ್ಟ್ ನನ್ನ ಮೇಕಪ್ ಎಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ಹೋದೆ. ಬಟ್ ಇದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತಂದು ಮತ್ತೆ ಬಂದೆ, ಬಿಂದಿ ರಿಮೂವ್ ಮಾಡಿದ್ದೀನಿ. ಇದು ಏನಂದರೆ ಮೈದಾ ಹಿಟ್ಟು. ಎಸ್ ಫ್ರೆಂಡ್ಸ್, ಆಶ್ಚರ್ಯ ಆಗ್ತಿದೆಯಾ? ಆಶ್ಚರ್ಯ ಆಗಲೇಬೇಕು. ಇದು ಒಂದು ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟು ತೆಗೆದುಕೊಂಡು ಇದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನಷ್ಟು ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಎಸ್, ಬನ್ನಿ ಹಾಗಾದರೆ ಇದನ್ನ ಈ ರೀತಿ ಮಿಕ್ಸಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಿಕ್ಸಪ್ ಮಾಡಿಕೊಂಡು ಫ್ರೆಶ್ ಆಗಿರುವಂತಹ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಎದಕ್ಕೆಲ್ಲ ಯೂಸ್ ಮೇಡಮ್, ಇಷ್ಟೊಂದು ಎಫೆಕ್ಟಿವ್ ಆಗಂತ ಹೇಳ್ತಾ ಇದ್ದೀರಲ್ಲ ಅಂತಂದರೆ, ನಿಮ್ಮ ಸ್ಕಿನ್ ಮೇಲಾಗಿರುವಂತಹ ಗುಳ್ಳೆಗಳನ್ನ ದೂರ ಮಾಡುತ್ತೆ, ಪಿಗ್ಮೆಂಟೇಷನ್ ದೂರ ಮಾಡುತ್ತೆ. ಗುಳ್ಳೆಗಳಾಗಿ ಹೋಗಿರುತ್ತೆ, ಅದರ ಒಂದು ಮಾರ್ಕ್ಸ್ ಮುಖದ ಮೇಲೆ ಇದ್ದೇ ಇರುತ್ತೆ. ಆ ಒಂದು ಗುಳ್ಳೆಗಳ ಕಲೆಗಳನ್ನು ಕೂಡ ಇದು ದೂರ ಮಾಡುತ್ತೆ. ಹಾಗೂ ನ್ಯಾಚುರಲ್ ಆಗಿರುವಂತಹ ಗ್ಲೋ ಕೊಡುತ್ತೆ. ನಿಮಗೆ ಯಂಗಾಗಿ ಲುಕ್ ಕೊಡುವಂತಹ ಪ್ರಾಪರ್ಟಿ ಇದೆ ಈ ಒಂದು ಮೈದಾ. ಆ್ಯಂಡ್ ದೆನ್ ರೋಸ್ ವಾಟರ್, ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಗೊತ್ತು. ಇದಕ್ಕೆ ಸ್ಕಿನ್ಗೆ ತುಂಬಾ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ ನಮ್ಮ ರೋಸ್ ವಾಟರ್ಲಿ. ಇದು ಮುಖಕ್ಕೆ ಒಂದು ರೀತಿ ಗ್ಲೋ ಕೊಡುತ್ತೆ, ಮುಖ ಬೆಳ್ಳಗಾಗುತ್ತೆ, ಸುಕ್ಕುಗಳು ಏನೇ ಇದ್ರೂ ದೂರ ಆಗುತ್ತೆ, ನ್ಯಾಚುರಲ್ ಗ್ಲೋ ಸಿಗುತ್ತೆ ಸ್ಕಿನ್ನಿಗೆ ಈ ಎರಡರ ಮಿಶ್ರಣ. ಓವರ್ ಆಲ್ ಫೇಸಿಗೆ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇದು ನ್ಯಾಚುರಲ್ ಆಗಿರುವಂಥ ಸಿಗುವಂತಹ ಈ ಒಂದು ಮೈದಾ ಹಿಟ್ಟು ಮನೇಲಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಹಬ್ಬದ ಸೀಸನ್ಗಳಲ್ಲಂತೂ ಮೈದಾ ಹಿಟ್ಟು ನಾವು ತಂದಿಟ್ಕೊಂಡ್ಬಿಡ್ತೀವಿ. ಸೊ ಈಗಾಗಲೇ ದಸರಾ ಕೂಡ ಬರ್ತಾ ಇದೆ. ಸೊ ಈ ಒಂದು ಮೈದಾ ಹಿಟ್ಟನ್ನ ನೀವು ಯೂಸ್ ಮಾಡಿಕೊಂಡು ಮುಖಕ್ಕೆ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಬಿಡಿ. ಟೋಟಲಿ ಮುಖದ ಮೇಲೆ ಏನೇ ಒಂದು ನ್ಯೂನ್ಯತೆ ಇದ್ರೂ ಕೂಡ ಫೇಶಿಯಲ್ ಸ್ಕಿನ್ ಮೇಲೆ ಇದು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ದೂರ ಆಗ್ಬಿಡುತ್ತೆ. ವಾರಕ್ಕೆ 1 ಸಾರಿ ಮಾತ್ರ ಹಚ್ಚಿ ಈ ರೀತಿ ಹಚ್ಕೊಂಡ್ಬಿಟ್ಟು ಕೇವಲ ಇದು ಒಣಗೋ ತನಕ ನೀವು ಬಿಡಬೇಡಿ, ಓಕೆನಾ? ಒಣಗೋ ತನಕ ನೀವು ಬಿಡೋದು ಬೇಡ. ಹಚ್ಕೊಂಡು 2 ರಿಂದ 3 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡ್ಬೇಕು. ಮೈದಾ ಜಾಸ್ತಿ ಹೊತ್ತು ಮುಖದ ಮೇಲೆ ಇರಬಾರ್ದು. 2 ರಿಂದ 3 ನಿಮಿಷಗಳ ಕಾಲ ಬಿಟ್ಟು ನೀವು ವಾರ್ಮ್ ವಾಟರಿಂದ ಫೇಸ್ ವಾಶ್ ಮಾಡ್ಕೊಂಬಿಡಿ. ಸ್ವಲ್ಪ ಬೆಚ್ಚಗಿರ್ಬೇಕು ನೀರು, ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಬಿಟ್ಬಿಡಿ. ನಿಮ್ಮ ಮತ್ತೆ ಸ್ವಲ್ಪ ರೋಸ್ ವಾಟರ್ ಇದ್ದರೆ ಸ್ವಲ್ಪ ಜಸ್ಟ್ ಡ್ಯಾಬ್ ಮಾಡ್ಕೊಳ್ಳಿ, ಇಲ್ಲದ್ರೆ ಬೇಡ, ದಟ್ ಈಸ್ ಆಪ್ಷನ್. ನೋಡಿ ಫ್ರೆಂಡ್ಸ್, ನಿಮ್ಮ ಜೊತೆ ಮಾತಾಡ್ತಾನೆ ನಾನು ಹಚ್ಕೊಂಡ್ಬಿಟ್ಟೆ. ಇದು ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಕೊಡುತ್ತೆ ಈ ಒಂದು ಫೇಸ್ ಪ್ಯಾಕ್. ನೀವು ಮದುವೆಗಳಿಗೆ ಹೋಗಬೇಕು ಅಂತಂದರೆ, ಒಂದು ಫಂಕ್ಷನ್ಸ್ಗೆ ಅಟೆಂಡ್ ಮಾಡಬೇಕು ಅಂತಂದರೆ, ತಕ್ಷಣಕ್ಕೆ ರಿಸೆಪ್ಷನ್ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ, ಯಾವುದೇ ರೀತಿಯ ಫಂಕ್ಷನ್ಸ್ಗೆ ಹೋಗಬೇಕು ಅಂದರೆ, ಪಾರ್ಟಿಗೆ, ಏನಾದರೂ ಬರ್ತ್ಡೇ ಪಾರ್ಟೀಸ್ಗೆ, ಫಂಕ್ಷನ್ಸ್ಗೆ ಹೋಗಬೇಕು ಅಂದರೆ ಪ್ಯಾಕ್ನ ಮಾಡಿಕೊಂಡು ನೀವು ಅಪ್ಲೈ ಮಾಡಿಕೊಂಡು ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಪಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬೋದು. ಎಸ್, ಈಗ 2 ರಿಂದ 3 ನಿಮಿಷಗಳ ಕಾಲ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್ ಫ್ರೆಂಡ್ಸ್. ನೋಡಿ, ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದೆ. ಎಸ್ ನೋಡಿ, ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಸಿಕ್ಕಿದೆ. ತುಂಬಾ ಗ್ಲೋ ಬಂದಿದೆ ಸ್ಕಿನ್. ನೋಡಿ, ಓ ಮೈ ಗಾಡ್. ಈಗ ನಾನು ಮೇಕಪ್ ಇಲ್ಲದೆ ಬರೀ ಒಂದು ಬಿಂದಿ ಹಾಗೂ ಲಿಪ್ಸ್ಟಿಕ್, ಒಂದು ಕಾಜಲ್ ಹಚ್ಕೊಂಡು ನಾನು ಹೋಗ್ಬಿಡ್ಬೋದು ಫಂಕ್ಷನ್ಗೆ. ಅಷ್ಟು ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಸಿಕ್ಕಿದೆ ಸ್ಕಿನ್ಗೆ.
ಲಿಟ್ರಲಿ ಸ್ಕಿನ್ ಕಾಂಪ್ಲೆಕ್ಷನ್ ಏನಿದೆ ಅದು ಇಂಪ್ರೂವ್ಮೆಂಟ್ ಆಗಿದೆ. ಕೊಲಾಜನ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಈ ನಮ್ಮ ಮೈದಾ ಹಿಟ್ಟಿನ ಹಾಗೂ ರೋಸ್ ವಾಟರ್ನ ಮಿಶ್ರಣ. ಸೊ ಯಾಕೆ ಯೂಸ್ ಮಾಡಬಾರ್ದು, ಮನೇಲಿ ಇಷ್ಟು ಬೆಸ್ಟ್ ರಿಸಲ್ಟ್ ಸಿಗಬೇಕಾದ್ರೆ ಅಲ್ವಾ. ಸೊ ನಿಮಗೆ ತೋರಿಸ್ದೆ ನಾನು ಪ್ರಾಕ್ಟಿಕಲ್ ಆಗಿ ಈ ರೀತಿ ಮಾಡಿಕೊಂಡು ನೀವು ಖಂಡಿತವಾಗಿಯೂ ಒಳ್ಳೆ ಗ್ಲೋ ಪಡ್ಕೋಬಹುದು. ಎಲ್ಲ ಒಂದು ಫ್ಲಾಸ್ನ ನೀವು ಸ್ಕಿನ್ನಿಂದ ದೂರ ಮಾಡಿಕೊಂಡು ಫ್ಲಾಲೆಸ್ ಫೇಶಿಯಲ್ ಸ್ಕಿನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೈಮ್ ಆಗೋದು ತುಂಬ ಜಾಸ್ತಿ ಆಗಿದೆ, ಇನ್ನು ಎಡಿಟಿಂಗ್ ಮಾಡುವಂಥ ಕೆಲಸನೂ ಇದೆ. ಮಾಡಲೇಬೇಕು, ನಿಮಗೋಸ್ಕರ ಮಾಡ್ತೀನಿ, ನೋಡ್ತೀನಿ. ಎಡಿಟಿಂಗ್ ತುಂಬ ಲೇಟ್ ಆಗ್ಬಿಡುತ್ತೆ, ಎಡಿಟಿಂಗ್ ಕೂತ್ಕೊಂಡ್ಬಿಟ್ರೆ ಮತ್ತೆ ಮಗು ಒಂದು ನಿದ್ದೆನೇ ಆಗಲ್ಲ. ಸೊ ಈಗಾಗಲೇ ನಿಯರ್ಲಿ 1:15 ಮೇಲಾಗಿದೆ ನೈಟ್. ನಾನು ಈಗ ಮಲ್ಕೋತೀನಿ. ಇವತ್ತೇ ಈ ಒಂದು ಫೇಶಿಯಲ್ ಮಾಸ್ಕ್ನ ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಂಡು ನೀವು ನಿಮ್ಮ ಫ್ಯಾಮಿಲಿನ, ನಿಮ್ಮ ಪೇರೆಂಟ್ಸ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಲವ್ ಯು ಆಲ್. ಬಾಯ್.